ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಅನ್ವರ್ದರ್ ವಿಡಿಯೋ. ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಕ್ಕೆ ಇನ್ನೊಂದು ಬೇರೆ ಸುಸ್ವಾಗತ. ಇವತ್ತು ನಂದು ಸೇಫ್ಟಿ ಆಫೀಸರ್, ಆ್ಯಕ್ಚುಲಿ ಸೇಫ್ಟಿ ಆಫೀಸರಿಂದ ವಿಡಿಯೋನ ನಿಮಗೆಲ್ಲ ಬರೋದು ಯೂಟ್ಯೂಬ್ನಾಗ. ನಾನು ಮುಂದೆ ಇವತ್ತು RPCL ಅಲ್ಲ ಐತಲ್ಲ, ಕಾಣುತ್ತಲ್ಲ ಗೊತ್ತಿಲ್ಲ. RPCL ಅಂತಂದು ಅಂದರೆ RPCL ಅಂದರೆ ರಿಸೋರ್ಸಸ್ ಪೆಲ್ಲೆಟ್ಸ್ ಕನ್ಸಂಟ್ರೇಟಿವ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ನಮ್ದು ಕಾಂಟ್ರಾಕ್ಟರ್ ಬಂದ್ಬಿಟ್ಟು MP ಅಂತ ಒಂದು ಕಾಂಟ್ರಾಕ್ಟರ್. ಅಲ್ಲಿ ನಮ್ಮದು ಸೇಫ್ಟಿ ಆಫೀಸರಿಂದ ಇಂಟ್ರ್ಯೂ ಆಯಿತು. ಮತ್ತು ಒಳ್ಳೆ ಮೆಡಿಕಲ್ನ ಬ್ಲಡ್ ಚೆಕಪ್ ಮಾಡಿದ್ರು. ನಂತರ ಈಗ ಒಳಗೆ ಎಂಟ್ರಿ ಆಗಿ ಮ್ಯಾಕ ನಮಗೆ ಏನಂದ್ರೆ ಇಂಡಕ್ಷನ್ ಟ್ರೈನಿಂಗ್ ಕೊಡ್ತಾರೆ. ಫಸ್ಟ್ ನಮ್ಗತಿ ಯಾರಾಯ್ತು ಯಾವುದೋ ಒಂದು ಕಂಪ್ನಿಲಿ ಫಸ್ಟ್ನಾಗ ನಾವು ಎಂಟ್ರಿ ಹಾಕಿವಂದ್ರೆ ಯಾವುದೋ ಒಂದು ವರ್ಕರ್ ಯಾರಾಯ್ತು, ಲೇಬರ್ ಆಯಿತು, ಹೆಲ್ಪರ್ ಆಯಿತು, ಯಾರೋ ಹೋಗ್ತಾರಂದ್ರೆ ಫಸ್ಟ್ ಅವ್ರಿಗೆ ಗೇಟ್ ಪಾಸ್ ಕೊಡ್ಬೇಕಂದ್ರೆ ಫಸ್ಟ್ ಅವ್ರದ್ದು ಏನು ಮಾಡ್ತಾರೆ, ಅವ್ರ ಕ್ವಾಲಿಫಿಕೇಷನ್ ಎಲ್ಲ ನೋಡಿ ಅವ್ರು ಯಾವ ವರ್ಕ್ ಮಾಡ್ತಾರೆ ಅಂದ್ರೆ ವರ್ಕಿಂಗ್ಗೆ ಯಾವ್ದವ್ರು ವರ್ಕ್ ಕೊಡ್ತಾರ ಆ ವರ್ಕಿಗೆ ಇವರು ಸೂಟೇಬಲ್ ಅದಾರಲ್ಲ, ಫಿಟ್ ಅದಾರ ಎಲ್ಲ ನೋಡಿ ಚೆಕ್ ಮಾಡಿ ನಂತರ ಅವ್ರಿಗೆ ಲೇಬರ್ ಆಯ್ತು, ಹೆಲ್ಪರ್ ಆಯಿತು, ಯಾವ್ದಾರ ಒಂದು ಕೆಲಸ ಕೊಡ್ತಾರೆ ಅವ್ರಿಗೆ. ಕೊಡೋದ್ಮೇಲೆ ನಂತರ ಏನು ಮಾಡ್ತಾರೆ, ಅವ್ರಿಗೆ ಗೇಟ್ ಪಾಸಿಗೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂತಾರೆ, ಆಧಾರ್ ಕಾರ್ಡ್ ಆಯ್ತು ಎಲ್ಲ ತೊಗೊಂಡು ನಂತರ ಏನು ಮಾಡ್ತಾರೆ, ಅವ್ರಿಗೆ ಗೇಟ್ ಪಾಸ್ ಒಳಗೆ ಫಸ್ಟ್ನಾಗ ಏನಂತಾರೆ, ಆಗ ನಾರ್ಮಲ್ ಒಂದು ಗೇಟ್ ಪಾಸ್ ಇವತ್ತಿಗೆ ಇವ್ರದ್ದು ನೆಕ್ಸ್ಟ್ ಟೈಮ್ ಬಂದಾಗ ಅವ್ರಿಗೆ ಪ್ರಿಪೇರ್ ಆಗಿ ಏನಂತಾರೆ ಗೇಟ್ ಪಾಸ್ ಕೊಡ್ತಾರೆ. ಅಲ್ಲೇನಾಗುತ್ತಂದ್ರೆ ಗೇಟ್ ಪಾಸ್ ಆದ ನಂತರ ಅವ್ರು ಏನು ಮಾಡ್ತಾರೆ, ಒಂದು ಇಂಟ್ರೊಡಕ್ಷನ್ ಹಾಲ್ ಅಂತ ಇರ್ತಲ್ಲ, ಹಾಲ್ನ ಬದಲೇ ಇಂಡಕ್ಷನ್ ಟ್ರೈನಿಂಗ್ ಹಾಲ, ಅದರೊಳಗೆ ಹೋಗಿ ಏನು ಮಾಡ್ತಾರಂದ್ರೆ ಫಸ್ಟ್ನೇಕ ಅವ್ರಿಗೆ ಈ ಕಂಪ್ನಿದು ಹಿಸ್ಟ್ರಿ ಹೇಳ್ತಾರೆ. ಆ್ಯಕ್ಚುಲಿ ಇಂಡಕ್ಷನ್ ಟ್ರೈನಿಂಗಾಗ ಫಸ್ಟ್ ಕಂಪ್ನಿ ಬಗ್ಗೆ ಹೇಳಿ, ಇಲ್ಲಿ ಯಾವ ರೀತಿ ವರ್ಕ್ ನಡೀತೈತಿ, ಯಾವ ರೀತಿಯಾಗಿ ನಾವು ಪ್ರಿಕಾಷನ್ ತೊಗೊತೀವಿ, ಸೇಫ್ಟಿ ಆಯಿತು, ಮತ್ತು ಇಲ್ಲಿದ್ದ ನಾವು ಏನು ತಯಾರು ಮಾಡಿ ಕಳಿಸ್ತೀವಿ ಇದೆಲ್ಲರೂ ಕೂಡ ಏನು ಮಾಡ್ತೀವಿ ಇಂಡಕ್ಷನ್ ಟ್ರೈನಿಂಗ್ನಾಗ ಹೇಳಿ ಕಳ್ಸೋದು ಅವ್ರಿಗೆ. ಅದಾದ ನಂತರ ಮರುದಿನ ಒಂದಿನ ಆಯ್ತು, ಇಲ್ಲಿ ಬೇರೆ ಗೇಟ್ ಪಾಸ್ ಆದ ನಂತರ ಅವರು ವರ್ಕಿಗೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ಆವಾಗ ಇಂಡಕ್ಷನ್ ಟ್ರೈನಿಂಗ್ ನಂತರ ಅವರಿಗೆ ಆಫರ್ ಲೆಟ್ರ್ ಒಂದೊಂದು ಕಂಪ್ನಿಯಾಗ ಲೇಬರ್ಗೆ ಯಾರಿಗೂ ಏನು ಆಫರ್ ಲೆಟ್ರ್ ಹಂಗೆ ಕೊಡಲ್ಲ. ಯಾವ್ದಾರು ಒಂದು ಸ್ವಲ್ಪ ಹೈ ಪೋಸ್ಟ್ ಆಯ್ತು, ಯಾರು ಒಂದಿಟ್ಟು ಡಿಗ್ರಿ ಲೆವೆಲ್ ಹಂಗೇನೋ ಕಲ್ತು ಹೋಗ್ಯಾರಂದ್ರೆ ಅವ್ರು ಏನು ಮಾಡ್ಬೋದು, ಆಫರ್ ಲೆಟ್ರ್ ಕೊಟ್ಟು ನಂತರ ಅವರಿಗೆ ಮರುದಿನ ಗೇಟ್ ಪಾಸ್ ಕೊಡ್ತಾರೆ. ಈಗ ನಮ್ದು ಎಲ್ಲ ಆಗೈತಿ. ಆ್ಯಕ್ಚುಲಿ ಇಲ್ಲಿ ಗೇಟ್ ಪಾಸ್ ಏನಾಗಿಲ್ಲ, ಬ್ಲಡ್ ರಿಪೋರ್ಟ್ ಅಂತ ನಂತೆಲ್ಲ ಐತಿ. ಬ್ಲಡ್ ರಿಪೋರ್ಟ್ ತೊಗೊಂಡು ಹೋಗಿ ಒಳಗೆ ಕೊಟ್ಟು ನನಗೆ ಇಂಡಕ್ಷನ್ ಟ್ರೈನಿಂಗ್ ಎಲ್ಲ ಆಗಿ ನಾನು ಮರುದಿನ ಒಂದು ದಿನ ಗೇಟ್ ಪಾಸ್ ಕೊಡ್ಬೋದು, ನಾಳೆ ಕೊಡ್ಬೋದು ಗೇಟ್ ಪಾಸು. ಒಳಗೆ ಹೋಗ್ಬೇಕ ನಂಗೆ ಸುಮ್ಮನೆ ವಿಡಿಯೋ ಮಾಡಿದಾಗಲ್ಲ, ಈಗ ಹೇಳ್ಬಿಟ್ಟಿನಿ. ಇಲ್ಲಿ ಆಗೈತಿ ನಂದು. ಇನ್ನು ಮ್ಯಾಕಿತ್ತ ನಿಮಗೆ ವಿಡಿಯೋ ಬಂದ್ರೆ ಸೇಫ್ಟಿ ವಿಡಿಯೋ ಅಂಥವೆಲ್ಲ ಬರ್ತವೆ. ಒಂದೊಂದು ಬೇರೆ ಯಾವ ಎಂಟರ್ಟೈನ್ಮೆಂಟಿನ ಯಾವ್ದು ಮಾಡೋಣಂತ. ಗಾಳಿ ಜಗ್ಗೈತಿ, ನಿನ್ನ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗಿರ್ಬೋದು. ಇಲ್ಲಿ ಮಟ್ಟ ನಾನು ಇಷ್ಟ ಐತಿ. ನೆಕ್ಸ್ಟ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಹೊರ ಬಂದ ನಂತರ ನಿಮಗೆ ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಐತೆ ಅದನ್ನೆಲ್ಲ ಹೇಳ್ತೀನಿ. RPCL ಆತು ಆಗೈತಿ. ನಮ್ಮದು ಇಂಡಕ್ಷನ್ ಟ್ರೈನಿಂಗ್ನಾಗ ಅವರು ಕ್ಲೈಂಟ್ ಕಟ್ಟಾರ, ಒಂದು RPC ಕಂಪ್ನಿ ಕಟ್ಟಾರ. ಅವರು ಇಂಟ್ರ್ಯೂ ತೊಗೊಂಡ್ರು. ಇಂಟ್ರ್ಯೂದಾಗ ಮತ್ತು ಕೇಳಿದ್ರು, ಅವರು ಕ್ವಶನ್ ಕೇಳಿದೆ, ನನ್ನ ಸೇಫ್ಟಿ ಅಂದರೆ ಏನಿಲ್ಲ. ಇಲ್ಲಿ ನೋಡಿ ಒಂದು ಮಾತು ಹೇಳ್ದು, ನಾನು ನಿಮ್ಗೆ ಯಾರಾದರೂ ಇಂಟ್ರ್ಯೂ ಕೊಡ್ತೀರ ನಮ್ಮ ಮುಂದೆ ಹೋಗಿ ಸ್ವಲ್ಪ ನೀವು ಯಾವ ಕಂಪ್ನಿ ಕೊಡೋ ಹೋಗಿರಿ, ಅಕಸ್ಮಾತ್ ನಿಮ್ಮ ಕೆಲಸ ಏನಿರ್ತೈತಿ. RPCL ನಮ್ಮದೊಂದು ಕಂಪ್ನಿ ಆಯ್ತು, ನಿಮ್ಮದು ಯಾವ್ದಾರ ಬೇರೆ ಇಂಡಸ್ಟ್ರಿಯಲ್ ಕಂಪ್ನಿ ಆಯ್ತು, ಯಾವುದೋ ಹೋದ್ರೂ ನೀವೇ ಮಾಡ್ರಿ ಸ್ವಲ್ಪ ಅದ್ರ ಬ್ಯಾಕ್ಗ್ರೌಂಡ್ ಅದು ಏನು ವರ್ಕ್ ನಡೀತೈತಿ ಏನಿಲ್ಲ, ಅಲ್ಲಿ ಯಾವ ರೀತಿಯಾದ ವರ್ಕ್ ನಡೀತೈತಿ, ಅಲ್ಲಿ ಯಾರಿಗೆ ವರ್ಕರ್ಗೆ ಹೆಂಗೆ ನಾವು PPE ಕೊಡ್ಬೇಕು ಏನಿಲ್ಲ, ಹೆಂಗೆ ಸೇಫ್ಟಿ ನಾವು ರೂಲ್ಸ್ ಹೆಂಗೆ ನೋಡ್ಕೊಂಡು ಹೋಗ್ಬೇಕು ಅದನ್ನ ಕೇಳೋದವ್ರು. ಆ್ಯಕ್ಚುಲಿ ನೀವು ಹೋಗಿ ಇಲ್ಲೇನು ಎಲ್ಲ ಓದ್ಕೊಂಡು ಹೋಗಿರ್ತೀವಿ ನಾವು. ಏನೋ ಇಂಟ್ರ್ಯೂ ಕೊಡ್ಬೇಕಂದಾಗ ನಾವೇನು ಮಾಡ್ತೀವಿ, ಎಲ್ಲ ರೀತಿಯ ಎಲ್ಲ ವರ್ಕೆ ಟೈಟ್ ಆಯ್ತು, ಯಾವುದೇ ಇಂಡಕ್ಷನ್ ಟ್ರೈನಿಂಗ್ ಬಗ್ಗೆ ಆಯ್ತು, TBT ಕೊಡೋದಾಯ್ತು ಎಲ್ಲ ಹೇಳ್ತೀವಂತ. ಅದರಲ್ಲಿ ಏನು ಕಂಪ್ನಿಯಾರು ಇರ್ತಾನೆ, ಸೇಫ್ಟಿ ಆಫೀಸರ್ ಇರ್ತಾರಲ್ಲ, ಅವ್ರು ಏನು ಕೇಳ್ಬಿಡ್ತಾರೆ, ನಮ್ಮ ಕಂಪ್ನಿಯಾಗ ಹಿಂಗೆ ನಡಿತೈತಿ, ನೀವೇನು ಸೇಫ್ಟಿ ರೂಲ್ಸ್ ಏನು ಮೆಜರ್ ಏನು ಮಾಡ್ತೀರಿ ಏನಿಲ್ಲ ಅಂತ. ಎಕ್ಸಾಂಪಲ್ ಈಗ ನಾ RPCL ಇಲ್ಲಿ ಏನಂತ ಯಾವುದೊಂದು ಅಂದ್ರೆ ಇಲ್ಲಿ ಐರನ್ನಿಂದ ರೆಡಿ ಆಗುತ್ತೆ, ಇನ್ನು ಪ್ಲ್ಯಾಂಟಿನ ಪೂರ ರೆಡಿ ಆಗಿಲ್ಲ ನಮ್ಗೆ. ಈಗ ಸಿವಿಲ್ನಾರು ಏನು ಮಾಡ್ತಾರೆ, ಈ ಕಂಪ್ನಿಗೆ ಏನು ಮಾಡೋದಕ್ಕಂತಾರ, ಏನು ಕಟ್ಟಿ ಕೊಡೋಕೊಂತಾರೆ ಅವರು, ಪ್ಲ್ಯಾಂಟ್ನ ಕಟ್ಟಕ್ಕೆ ಅನುಕೂಲ ಮಾಡಿ ಕೊಡ್ಕೊಂತಾರೆ. ಅದ್ರಾಗ ಈ ಸಿಕ್ಕಿರೋದು ಇನ್ನು ಪ್ಲ್ಯಾಂಟ್ ಇದು ಏನಾದ್ರು ಪೂರ ಆತಂದ್ರೆ, ಈ ಪ್ಲ್ಯಾಂಟ್ ಏನಾರು ಪೂರ ಏನಾದರೂ ರೆಡಿ ಆತಂದ್ರೆ ಅವಾಗ ಏನಾಗ್ತದೆ, ಪ್ಲ್ಯಾಂಟ್ ಪೂರ ವರ್ಕ್ ಅವಾಗ ಸ್ಟಾರ್ಟ್ ಆಗುತ್ತೆ. ಅವಾಗ ಮ್ಯಾನ್ ಪವರ್ ಹೆಚ್ಚಿಗೆ ಆಗುತ್ತೆ. ಈ ಮ್ಯಾನ್ ಪವರ್ ಭಾಳ ಇಲ್ಲಿ ಮ್ಯಾನ್ ಪವರ್ ಏನೈತಿ, ಬರೀ ಇಲ್ಲೊಂದು ಹಿಂದೆ ನೋಡೋಕೆ ಕುಂತಿರಲ್ಲ ನೀವು, ಹಿಂದೇನು ಇದು ನೋಡೋಕೆ ಕುಂತಿರಲ್ಲ, ಇದು ಒಂದೇ ರೆಡಿ ಇರೋದು. ಆ್ಯಕ್ಚುಲಿ ಇದೊಂದು ವರ್ಕ್ ಆಗೋದೈತಿ. ಇನ್ನು ಎಲ್ಲೆಲ್ಲಿ ಆಗ್ಬೇಕಂದ್ರೆ
ಅಲ್ಲೊಂದು ಮಾಡಕೊಂತಾರ, ಅಲ್ಲಿ ಹೊಡಕೊಂತಾರಲ್ಲ ಅಲ್ಲೊಂದು ಪ್ಲ್ಯಾಂಟ್ ರೆಡಿ ಆಗುತ್ತೆ. ಮತ್ತು ಒಳ್ಳಿ ಆ ಮೂಲೆ ಐತಲ್ಲ ಅಲ್ಲಿ ಮಣ್ಣಿಂದ ಕುಟ್ಟಿ ಬಿಡೋದು, ಅದ್ರ ಹಿಂದೆ ಅಲ್ಲೊಂದು ಪ್ಲ್ಯಾಂಟ್ ರೆಡಿ ಆಗುತ್ತೆ. ಮತ್ತು ಅದು ಒಂದು ದಾಟಿ ಅದಕ್ಕೆ ಹೋದ್ರೆ ಅಲ್ಲೊಂದು ಪ್ಲ್ಯಾಂಟ್ ರೆಡಿ ಆಗುತ್ತೆ ನಿಮ್ದು. ಆ್ಯಕ್ಚುಲಿ ಅಲ್ಲಿ ರೆಡಿ ಆಗುತ್ತೆ, ಸುತ್ತಲಿ ಮುತ್ತಲಿ ಅಲ್ಲಲ್ಲಿ ರೆಡಿ ಆಗತ್ತೆ ಪ್ಲ್ಯಾಂಟ್. ಇನ್ನೂ ಆದರೆ ಪೂರಾ ರೆಡಿ ಆಗಿಲ್ಲ. ರೆಡಿ ಆಗಿಮ್ಯಾಕೆ ಅದು ಮ್ಯಾನ್ ಪವರ್ ಹೆಚ್ಚಿಗೆ ಆಗುತ್ತೆ. ಅವಾಗ ಸೇಫ್ಟಿ ರೂಲ್ಸ್ ಮತ್ತೆ ಸ್ಟ್ರಿಕ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಏನು ಕನ್ಸ್ಟ್ರಕ್ಷನ್ ಮಾಡ್ಯಾಕೊಂಡೈತಿ. ಕನ್ಸ್ಟ್ರಕ್ಷನ್ ನಾವೇನು ಮಾಡ್ಬೋದು, ವರ್ಕ್ ಎಟ್ ಹೈಟಾಗಿ ನಡಿಬೋದು, ಕಟ್ಟಿಂಗ್ ಆಯ್ತು, ಹಾರ್ಟ್ ವರ್ಕ್ ಪರ್ಮಿಟ್ ಆಯ್ತು, ಹಾರ್ಟ್ ವರ್ಕ ನಡೀತೈತೆ ಆ್ಯಕ್ಚುಲಿ. ಅವೆಲ್ಲ ಹಾಕವಲ್ಲ. ಅವಾಗ ಏನು ಮಾಡ್ಬೇಕಾಯ್ತು ನಾವು, ಇಲ್ಲಿ ಕಾಂಟ್ರಾಕ್ಟ್ ಸೈಡ್ ಆದ್ರಿಂದ ನಮ್ದು ಏನಾಯ್ತು, ಈತ ಕಡೆ ಕಾಂಟ್ರಾಕ್ಟ್ರನ್ನೇ ಅವ್ರ ಕೆಲಸ ನಿಲ್ಲಾರಂಗೆ ನಾವು ಕಾಂಟ್ರಾಕ್ಟ್ ಸೈಡ್, ಅವರು ಕಾಂಟ್ರಾಕ್ಟ್ ಸೈಡ್, ಲೇಬರ್ನ ಕಾಂಟ್ರಾಕ್ಟ್ ಸೈಡ್, ನಾವು ಕಾಂಟ್ರಾಕ್ಟ್ ಸೈಡ್. ಅವಾಗ ಏನಾಯ್ತಂದ್ರೆ ನಾವು ವರ್ಕ್ನ ನಿಲ್ಸಕ್ಕೆ ಬರಲ್ಲ ಆ್ಯಕ್ಚುಲಿ. ಯಾಕಂದ್ರೆ ಈ ಕಾಂಟ್ರಾಕ್ಟ್ ಸೈಡ್ ಏನು ಮಾಡ್ತಾನೆ, ಅವ್ರ ಕೆಲಸ ಮುಗಿಸ್ಬೇಕಂತ ಅವ್ರು ಇರ್ತಾರೆ. ನಾವು ಹೋಗಿ ಅದೇ ಕಾಂಟ್ರಾಕ್ಟ್ನಾಗ ಕೆಲಸ ಮಾಡ್ತೈತಿ, ಇಲ್ಲ ನೀವು ಹಿಂಗೈತಿ ವರ್ಕ್ ನಿಲ್ಲಿಸ್ರಿ ಹಂಗೈತಿ ಹೇಳಕ್ಕೂ ಬರಲ್ಲ, ಏನಿಲ್ಲ. ಅದೇ ಇವತ್ತು ನಂದು ಜಾಯ್ನಿಂಗ್ ಇಲ್ಲ, ನಾಳಿದ್ದ ನನ್ನ ಜಾಯ್ನಿಂಗ್. ಆ್ಯಕ್ಚುಲಿ ನಾಳಿಂದ ಜಾಯ್ನ್ ಆದ ನಂತರ ನನ್ನ ಹ್ಯಾಂಡ್ ಓವರ್ನಾಗ ಇದು ನಮ್ಮದು MPA ಕನ್ಸ್ಟ್ರಕ್ಷನಿಂದ ಯಾರು ಲೇಬರ್ ಆಯ್ತು, ಮ್ಯಾನ್ ಪವರ್ ಆಯ್ತು, ಇದು ಎಲ್ಲ ನನ್ನ ಕೈ ಬರ್ತಾರೆ. ಅವಾಗ ನಾವು ಏನು ಬೇಕತ್ತ ಸೇಫ್ಟಿ ಹೇಳ್ಕೊಡ್ಬೇಕಾಯ್ತು ಅವ್ರಿಗೆ. ಅಲ್ಲಿ ಮಟ್ಟ ಏನಿಲ್ಲ. ಇವತ್ತಂತ ನೋಡ್ಕೊಂಬಂದು ಎಲ್ಲ ಸೈಡ್ ಗೀಟ್ ನೋಡ್ಕೊಂಬಂದು ನಾಳೆ ನೋಡೋಣ ಅಂತ ಏನೈತಿ ಏನಿಲ್ಲ ಗೊತ್ತಾಗುತ್ತೆ.